ಮದುವೆಗೆ ಒತ್ತಡ ಲಿವಿನ್ ಗೆಳತಿಯನ್ನು ಹತ್ಯೆಯಾಗದಂತ ಬೋಪ ಮದುವೆ ಆಗೋದಕ್ಕೆ ಆಕೆ ಒತ್ತಡ ಆಗ್ತಿದೆ, ಪದೇ ಪದೇ ಒತ್ತಡ ಆಗ್ತಿದಂತೆ. ಹಾಗಾಗಿ ಗೆಳತಿಯನ್ನು ಕೊಂದು ಶವವನ್ನ ಫ್ರಿಡ್ಜ್ನಲ್ಲಿಟ್ಟಿದಂತೆ ಸೈಕೋ. ಆಕೆಯನ್ನು ಕೊಂದು ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದಾನೆ. ಮಹಾಲಕ್ಷ್ಮಿ ಕೇಸ್ ಅಂತೆ ಮತ್ತೊಂದು ಕೇಸ್ ಈಗ ಬೆಳಕಿಗೆ ಬರ್ತಾ ಇದೆ. ಶವವನ್ನು ಫ್ರಿಡ್ಜ್ನಲ್ಲಿಟ್ಟು ಮನೆ ಖಾಲಿ ಮೇಲೆ ಹೋಗಿದ್ದ ಭೂಪ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಂತೆ ಈತ. ಕಾರಣ ಏನಪ್ಪಾ ಅಂತಂದ್ರೆ ಮದುವೆ ಆಗುವಂತ ಪದೇ ಪದೇ ಆಕೆ ಒತ್ತಡ ಆಗ್ತಿಲ್ಲಂತೆ. ಲಿವಿನ್ನಲ್ಲಿದ್ದಂಥ ಗೆಳತಿ ಮದುವೆ ಆಗುವಂತ ಪದೇ ಪದೇ ಒತ್ತಡ ಆಗ್ತಿಲ್ಲಂತೆ. ಆ ಕಾರಣದಿಂದ ಆಕೆಯನ್ನು ಕೊಂದು ಆಕೆಯ ಶವವನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದಂತೆ. ಈಗಷ್ಟೇ ಮೊನ್ನೆಯಷ್ಟೇ ಒಂದು ಕೇಸನ್ನು ಕೇಳಿದ್ರಿ. ಪ್ರೇಯಸಿಯ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದ ಭಯಾನಕ ಪ್ರಕರಣಕ್ಕೆ ಬೆಂಗಳೂರು ಸಾಕ್ಷಿಯಾಗಿತ್ತು. ಏಕೆಂದರೆ ಮಹಾಲಕ್ಷ್ಮಿ ಅನ್ನೋ ಹುಡುಗಿ ಈ ಒಂದು ಸಾಕ್ಷಿಯಾಗಿದೆ ಈ ಕೇಸಿಗೆ. ಈ ಘಟನೆ ಮಾಸುವ ಮುನ್ನವೇ ಮಧ್ಯಪ್ರದೇಶದಲ್ಲೂ ಕೂಡ ಇಂಥದೇ ಪ್ರಕರಣವೊಂದೀಗ ಬೆಳಕಿಗೆ ಬಂದಿದೆ. ಶವವನ್ನು ಫ್ರಿಡ್ಜ್ನಲ್ಲಿಟ್ಟು 8 ತಿಂಗಳ ಬಳಿಕ ಆ ಒಂದು ವ್ಯಕ್ತಿ ಇದ್ದಾನೆ, ಆ ಭೂಪ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಮಧ್ಯಪ್ರದೇಶದ ದಿವಾಸ್ನಲ್ಲಿ 8 ತಿಂಗಳ ಬಳಿಕ ಮಹಿಳೆಯ ಶವ ಫ್ರಿಡ್ಜ್ನಲ್ಲಿಟ್ಟಿದ್ದ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾನೆ. ಸಂಜಯ್ ಪಾಟೇದಾರ್ ಈ ಕೃತ್ಯದ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಸಂಜಯ್ ಪಾಟೇದಾರ್ ಈ ಕೃತ್ಯದ ಆರೋಪಿಯಾಗಿದ್ದು ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಆತ ವಿವಾಹಿತ ವ್ಯಕ್ತಿಯಿಂದ ಪಿಂಕಿ ಪ್ರಜಾಪತಿ ಎಂಬ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಕಳೆದ 5 ವರ್ಷದಿಂದ ಪಿಂಕಿ ಪ್ರಜಾಪತಿ ಜೊತೆ ಸಂಜಯ್ ಪಾಟೇದಾರ್ ಲಿವಿನ್ನಲ್ಲಿ ಇದ್ರು. ಸೊ ಪಿಂಕಿ ಸಂಜಯ್ಗೆ ಮದುವೆ ಆಗುವಂತೆ ಒತ್ತಾಯ ಮಾಡ್ತಿದ್ದಂತೆ. ಪದೇ ಪದೇ ಮದುವೆ ಆಗುವಂತ ಒತ್ತಾಯಿಸಿದ್ರಿಂದ ಸಂಜಯ್ ಪಾಟೇದಾರ್ ಸ್ನೇಹಿತನ ಸಹಾಯವನ್ನು ಪಡೆದು ಈ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 2024 ಜೂನ್ ತಿಂಗಳಲ್ಲಿ ಸಂಜಯ್ ಪಾಟೇದಾರ್ ತನ್ನ ಲಿವಿನ್ ರಿಲೇಷನ್ ಇದ್ದಂಥ ಗೆಳತಿಯನ್ನ ಜೀವ ತೆಗೆದಿದ್ದಾನೆ. ಜೂನ್ 2024ರಂದೇ ಸಂಜಯ್ ಪಾಟೇದಾರ್ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಾನೆ. ಆದರೂ ತನಗೆ ಸಂಬಂಧಪಟ್ಟಿದ್ದ ಕೆಲವು ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದಂತೆ. ರೆಫ್ರಿಜರೇಟರ್ ಸೇರಿದಂತೆ ಹಲವು ವಸ್ತುಗಳನ್ನು ಬಿಟ್ಟು ಹೋಗಿದ್ದಾನೆ. ಮನೆಯ ಮಾಲೀಕರು ಅವುಗಳನ್ನು ತೆಗೆದುಕೊಂಡು ಹೋಗಿ ಎಂದು ಎಷ್ಟೇ ಬಾರಿ ಹೇಳಿದ್ರು ಕೂಡ ತಗೊಂಡ್ಕೊಂಡು ಹೋಗ್ತೀನಿ, ಇವತ್ತು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದಂತೆ. ಬಟ್ ಈಗ ಆ ಫ್ರಿಡ್ಜ್ನಲ್ಲಿ ಆತನ ಪ್ರಿಯಕರ ಶವವನ್ನು ಇಟ್ಟಿದ್ದಾನ ಗೊತ್ತಾಗಿದೆ. ಇದೀಗ ಆ ಕೊಲೆ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದ್ದು. ಆಕೆಯನ್ನು ಕೊಲೆ ಮಾಡಿ ಶವವನ್ನು ಇಟ್ಟಿರುವಂಥದ್ದು. ಆಕೆ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದಂತೆ. ಶವ ಫ್ರಿಡ್ಜ್ನಲ್ಲಿಟ್ಟಿದ್ದ 8 ತಿಂಗಳ ಬಳಿಕ ಸತ್ಯ ಒಪ್ಪಿಕೊಂಡಿದ್ದಂಥ ಆರೋಪಿ ಮಧ್ಯಪ್ರದೇಶದ ದಿವಾಸ್ನಲ್ಲಿ 8 ತಿಂಗಳ ಬಳಿಕ ಈಗ ಶವ ಪತ್ತೆಯಾಗಿದೆ. ಸಂಜಯ್ ಪಾಟೇದಾರ್ ಎಂಬುವನಿಂದ ಹೀನಾಯ ಕೃತ್ಯ ಆಗಿರುತ್ತದೆ. ಸಂಜಯ್ ಪಾಟೀದಾರ್ ಎಂಬುವನಿಂದ ಹೀನಾಯ ಕೃತ್ಯ ಆಗಿರುತ್ತದೆ ಈ ಒಂದು ಕೃತ್ಯ. ಪಾಟೀದಾರ್ ತನ್ನ ತಪ್ಪೊಪ್ಪಿಗೆಯಲ್ಲಿ ತನಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿವೆ, ಆದರೆ ಪ್ರತಿಭಾ ಕೂಡ ನನ್ನನ್ನು ಮದುವೆಯಾಗುವಂತ ಪದೇ ಪದೇ ಪೀಡಿಸ್ತಾ ಇದ್ದು, ಹಾಗಾಗಿ ಆಕೆಯನ್ನು ಕೊಂದೆ ಅಂತ ಹೇಳಿದ್ದಾನೆ. ಕೋಪ ಮತ್ತು ಹತಾಶೆಗೊಂಡು ನಾನು ಅವಳನ್ನು ಹತ್ಯೆ ಮಾಡಿದೆ ಅಂತ ಹೇಳಿರುವಂಥದ್ದು. ಸೊ ಕೊಲೆ ಕಾರಣ ಕೂಡ ಬಿಚ್ಚಿಟ್ಟಿದ್ದಾನೆ. ಈಗಾಗಲೇ ಮದುವೆಗೆ ಆತನಿಗೆ 2 ಮಕ್ಕಳಿದ್ವಂತೆ. ಹಾಗಾಗಿ ಪಿಂಕಿ ಕೂಡ ಮತ್ತೆ ಮದುವೆ ಆಗುವಂತ ಒತ್ತಾಯ ಮಾಡ್ತಿದ್ದಂತೆ. ಆ ಕಾರಣದಿಂದ ಹತಾಶೆಗೊಂಡು ಕೋಪಗೊಂಡು ಆಕೆಯನ್ನು ಕೊಂದೆ ಅನ್ನೋ ಮಾತನ್ನ ಹೇಳಿದ್ದಾನೆ. ಕೊಲೆ ಮಾಡೋದಕ್ಕೂ ಮೊದಲು ನಾನು ಅವಳ ಬಳಿ ಬ್ರೇಕಪ್ ಮಾಡಿಕೊಳ್ಳೋ ಅಂತ ಹೇಳಿದೆ, ಆದರೂ ಕೂಡ ಅವಳು ಮದುವೆ ಮಾಡಿಕೋ ಅಂತ ಹಠ ಹಿಡಿದ್ಲು, ಹೀಗಾಗಿ ನಾನು ಅವಳ ಜೀವ ತೆಗೆದೆ ಅಂತ ಹೇಳಿದ್ದಾನೆ. ತನ್ನ ಸ್ನೇಹಿತನ ಸಹಾಯದಿಂದ ದೇಹವನ್ನು ತುಂಡು ತುಂಡಾಗಿ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಅದನ್ನು ಕೋಲ್ಡೆಸ್ಟ್ ಸೆಟ್ಟಿಂಗ್ಸ್ ಹಾಕಿ ಕೋಣೆಯನ್ನು ಲಾಕ್ ಮಾಡಿ ಮನೆಯನ್ನು ಖಾಲಿ ಮಾಡಿ ಹೋಗಿದ್ದಾಗಿ ಹೇಳ್ಕೊಂಡಿದ್ದಾರೆ. ಸಂಜಯ್ ಪಾಟೀದಾರ್ ಅನ್ನೋ ವ್ಯಕ್ತಿ ವಿವಾಹಿತ ವ್ಯಕ್ತಿ ಜೊತೆಗೆ ಪಿಂಕಿ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿದ್ದು, ಸೊ ಆಕೆ ಪದೇ ಪದೇ ಅದನ್ನು ಮದುವೆ ಆಗುವಂತ ಪೀಡಿಸ್ತಾ ಇದ್ದಂತೆ. ಸೊ ಒಂದ್ಸಲ ಕೂತ್ಕೊಂಡು ಮಾತಾಡ್ತಾರಂತೆ, ಮದುವೆ ಆಗೋದು ಬೇಡ, ಬ್ರೇಕಪ್ ಮಾಡ್ಕೊಳ್ಳೋಣ, ಬಿಟ್ಬಿಡೋಣ ಅಂತೇಳಿ. ಬಟ್ ಈಕೆ ಕೇಳೋದಿಲ್ಲ. ಹಾಗಾಗಿ ಕೋಪ ಮತ್ತು ಹತಾಶೆಯಿಂದ ಆಕೆಯನ್ನು ಕೊಂದೆ ಅನ್ನೋ ಮಾತು ಹೇಳಿದ್ದಾನೆ. ಇದಕ್ಕೆ ತನ್ನ ಸ್ನೇಹಿತನ ಸಹಾಯವನ್ನು ಕೂಡ ಪಡ್ಕೊಂಡಿದ್ದೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಮಹಾಲಕ್ಷ್ಮಿ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಕೇಸ್ ಮಧ್ಯಪ್ರದೇಶದಲ್ಲಿ ಈಗ ಬೆಳಕಿಗೆ ಬಂದಿರೋದು. ಈಗ ಆಕೆಯ